ಅಸಮರ್ಥ ಶಾಸಕ ಇಂದು ಶಾಸಕ ಎಂವೈ ಪಾಟೀಲ್ ವಿರುದ್ಧ ನಾಠಿಕರ್ ಕಿಡಿ ರಾಜೀನಾಮೆಗೆ ಆಗ್ರಹ. ಆಫಜಲಪುರ ತಾಲೂಕಿನ ಶಾಸಕ ಎಂವೈ ಪಾಟೀಲ್ ತಮ್ಮ ಅಧಿಕಾರವನ್ನ ಪುತ್ರ ಅರುಣ್ ಪಾಟೀಲ್ ಅವರಿಗೆ ಒಪ್ಪಿಸಿ ದುರ್ಬಳಕೆ ಮಾಡುತ್ತಿದ್ದಾರೆ ಎಂದು ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಠಿಕರ್ ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ಷೇತ್ರ ಅಭಿವೃದ್ಧಿಯಲ್ಲಿ ಆಸಕ್ತಿ ಇಲ್ಲದೆ ಕೇವಲ ಕಮಿಷನ್ ರಾಜಕೀಯ ನಡೆಯುತ್ತಿದೆ ಎಂದು ಟೀಕಿಸಿದರು. ಶಾಸಕರ ಅನುಪಸ್ಥಿತಿಯಲ್ಲಿ ಪುತ್ರ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವುದು ಸರಿಯಲ್ಲ ಎಂದರು. ತಾಲೂಕಿನಲ್ಲಿ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸಮಸ್ಯೆಗಳು ಹೆಚ್ಚಾಗಿದ್ದು ಅಭಿವೃದ್ಧಿ ಕಾರ್ಯಗಳು ನಿಂತಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಹಿನ್ನೆಲೆ ಶಾಸಕ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಸೈಫನ್ ಮುಲ್ಲಾ, ಜಿಕೆ ನ್ಯೂಸ್ ಕನ್ನಡ, ಕಲಬುರಗಿ. ಇಲ್ಲಿ ಕನಿಷ್ಠ ಶಾಸಕರು ಕೂಡ ಇಲ್ಲ. ಇದು ಇನ್ನೊಂದು ಕಡೆಗೆ ಕಾಡಾ ಇಲಾಖೆ, ನೀರಾವರಿ ಇಲಾಖೆಗೆ ಸಂಬಂಧಪಟ್ಟ ಕಾಡಾ ಇಲಾಖೆಯಲ್ಲಿ ರಸ್ತೆಗಳು ಮಾಡ್ತಾ ಇದ್ದಾರೆ. ಈ ರಸ್ತೆಗೆ ಇವ್ರೇನು ಕಾಡಾ ಚೇರ್ಮನ್ ಇವರು ರಸ್ತೆ ಹೋಗಿ ಓಪನಿಂಗ್ ಮಾಡ್ಲಿಕ್ಕೆ ಇವ್ರ್ಯಾಕೆ ಹೋಗಿ ಓಪನಿಂಗ್ ಮಾಡೋದು? ರಸ್ತೆ ಗಾಡಿಗೆ ಇದು ಬುದ್ಲಿ ಪೂಜೆ ಯಾಕೆ ಮಾಡೋದು? ಇವ್ರಿಗೇನ್ ಸಂಬಂಧ? ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಉದ್ಘಾಟನೆ ಮಾಡ್ತಾರೆ. ಮಾಡುವಂತ ಸಂದರ್ಭದಲ್ಲಿ ಭಾಷಣ ಮಾಡ್ತಾರೆ. ಅಫಜಲ್ಪುರ್ ಕ್ರೀಡಾಂಗಣಕ್ಕೆ 5 ಕೋಟಿ ಅನುದಾನ ಕೊಡ್ತೀವಿ. ನೀವ್ಯಾರೀ ಅನುದಾನ ಕೊಡ್ಲಿಕ್ಕೆ? ನಿಮ್ KKRTC ಅನುದಾನ ಇದು ನಿಮ್ KKRTC ಅನುದಾನ. ಶಾಸಕರು ಅಧಿಕಾರ ಇರ್ತದೆ. ಶಾಸಕರ ಮಗ ಇದ್ದೀನಂದ್ರೆ ಏನ್ ಬೇಕಾದ ಹೇಳ್ಬೋದಾ? ಇನ್ನು ಇಂಥ ಹಲವಾರು ಉದಾಹರಣೆಗಳನ್ನು ನಾನು ತೋರಿಸ್ಬೇಕು. ಹಲವಾರು ಉದಾಹರಣೆಗಳು, 1-2 ಅಲ್ಲ. ನಾನೇನ್ ಹೇಳ್ತೇನೆಂದ್ರೆ, ಶಾಸಕರು ಡಿಕ್ಲೇರ್ ಮಾಡಲಿ, ನನಗೆ ಮನೆಯಲ್ಲಾಗ್ಯದ, ನನ್ನ ಮಗ ಬಹಳ ಚಂದನ, ಅವನಿಗೆ ಓಡಾಡೋ ಕೆಪಾಸಿಟಿ ಅದ, ನನ್ನ ಮಗನಿಗೆ ವಾರಸಿನ ಕೇಳ್ಬಿಡ್ಲಿ ಶಾಸಕರು. ಕಾಂಗ್ರೆಸ್ನಾಗಿರೋ ಮುಖಂಡರು ಕೆಲವೊಂದು ನಾನು ಮಾತಾಡುವಂತ ಸಂದರ್ಭದಲ್ಲಿ ನನ್ನ ಮೇಲೆ ಎದುರು ಬೀಳ್ತಾರೆ. ನೀವ್ಯಾರು ಕೇಳೋರು ಅಂತೇಳಿ. ಈ ದೇಶದ ಸಂವಿಧಾನ ಅನ್ನೋದು ನಮ್ಮ ದೇಶದ ಕಾನೂನು. ಅದು ಕಾಂಗ್ರೆಸ್ನವ್ರು ಕಾನೂನು ಸಂವಿಧಾನ ಪುಸ್ತಕ ಹಿಡ್ಕೊಂಡು ಓಡಾಡ್ತೀರಿ. ಚಂತನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ, ಆ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀರಿ, ಸಂವಿಧಾನ ರಕ್ಷಕರ ಮಾತಾಡ್ತೀರಿ. ಇಟ್ಟೆಲ್ಲ ಕಾನೂನು ಉಲ್ಲಂಘನೆ ಆಗ್ಲಿಕ್ಕತ್ತದಲ್ಲ. ಕಾಂಗ್ರೆಸ್ ನಾಯಕರಿಗೆ ಏನು ಕಾಣಲಾಗಿದೆ ನಮ್ಮ ಚರಿತ್ರದಾಗ? ನಿಮ್ ಎಮ್ ಎಲ್ ಮಗ ಏನ್ ತಪ್ಪು ಮಾಡಿದ್ರು ಅದು ಕಾನೂನು ಸಂವಿಧಾನ ಉಲ್ಲಂಘನೆ ಆಗಲ್ಲ, ಸಂವಿಧಾನಕ್ಕೆ ಅಪಮಾನ ಆಗಲ್ಲ? ಅವ್ರು ಹ್ಯಾಂಗ್ ಬೇಕಾದ್ರೆ ನೋಡ್ಕೋಬಹುದೇ? ನಿಮ್ಗೆ ಸಿಟ್ಟೆ ಬರಲ್ಲ? ಕೇಳೋದು ಶಕ್ತಿ ಇಲ್ಲ ನಿಮ್ಗ? ಅಷ್ಟರ ಮಟ್ಟಿಗೆ ಗುಲಾಮ ಆಗಿಬಿಟ್ರಿ. ನಾನು ಹೇಳ್ತಾ ಇದ್ದೇನೆ, ಶಾಸಕರಿಗೆ ನೀವು ಅಧಿಕಾರ ಮಾಡುವ ಶಕ್ತಿ ಇಲ್ಲಂದ್ರೆ ರಾಜೀನಾಮೆ ಬಿಸಾಕಿ ಮನೆಗೆ ಹೋಗ್ರಿ. ನಿಮಗೆ ಶಾಸಕತ್ವದ ಶಕ್ತಿಯನ್ನು ನಿಭಾಯಿಸುವ ಶಕ್ತಿ ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಫಜಲ್ಪುರದಲ್ಲಿ ನಿಮ್ದು. ಇದು ಅಷ್ಟೇ ಅಲ್ಲದೆ ಇನ್ನೊಂದು ಕಡೆಗೆ ಶಾಸಕರು ಶಿಕ್ಷಣದ ಹರಿಕಾರರು, ಪ್ರತಿ ವೇದಿಕೆಯಲ್ಲಿ ಹೇಳ್ತಾರೆ ಶಿಕ್ಷಣದ ಹರಿಕಾರರು ಮತ್ತು ಶಿಕ್ಷಣ ಪ್ರೇಮಿಗಳು. KKRDB ಅನುದಾನದಲ್ಲಿ 2023-24ನೇ ಸಾಲಿನಲ್ಲಿ 13 ಕೋಟಿ ರೂಪಾಯಿ ಇಡ್ತಾರೆ. ಎದಕ್ಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಕಾಲೇಜುಗಳಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ, ಅದರ ಜೊತೆಗೆ ಈ ಹಾಸ್ಟೆಲ್ಗಳಲ್ಲಿ, ವಸತಿ ನಿಲಯಗಳಲ್ಲಿ, ಮುರಾರ್ಜಿ ಶಾಲೆಗಳಲ್ಲಿ ಏನಂದ್ರೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಅಳವಡಿಸಬೇಕು ಅಂತೇಳಿ 13 ಕೋಟಿ ರೂಪಾಯಿ ಇಡ್ತಾರೆ. 2023-24 KKRDB ಅನುದಾನದಲ್ಲಿ. ಇದಕ್ಕೆ ಇಲ್ಲಿ ತನಕ ಎಷ್ಟು ಖರ್ಚು ಮಾಡಿದಾರೆ ಗೊತ್ತಾ? 7,21,00,000. ಎತ್ತತ್ತರ 7 ಕೋಟಿ ಮೇಲ್ಗಡೆ ಖರ್ಚು ಮಾಡಿದ್ದಾರೆ. ಇವು ಶುದ್ಧ ಕುಡಿಯುವ ನೀರಿನ ಘಟಕದ ಇನ್ನೊಂದು ಕಥೆ ಏನಿದೆ ಅಂದ್ರೆ, ಒಂದು ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಅಳವಡಿಸಲಿಕ್ಕೆ 3,41,000 ರೂಪಾಯಿ. ಇದು 3.5 ಲಕ್ಷ. ಹಾಸ್ಟೆಲ್ಗಳಿಗೆ 7 ಲಕ್ಷದಿಂದ 8 ಲಕ್ಷ ರೂಪಾಯಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಅಳವಡಿಸಬೇಕು. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 10 ಲಕ್ಷ ರೂಪಾಯಿ ಮತ್ತು ಮುರಾರ್ಜಿ ಶಾಲೆಗಳಿಗೆ 20 ಲಕ್ಷ ರೂಪಾಯಿ. ಹೀಗೆ ಅನುದಾನವನ್ನು ಫಿಕ್ಸ್ ಮಾಡ್ತಾರೆ. ಇನ್ನೊಂದು ಗೊತ್ತಿರಲಿ,
ಈ 3,50,000 ರೂಪಾಯಿ ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ಹೆಂಗ್ ಎಸ್ಟಿಮೇಟ್ ಮಾಡ್ತಾರೆ ಇವ್ರಂದ್ರೆ ಬರೇ 25,000 ರಿಂದ 50,000 ರೂಪಾಯಿದಾಗ ಆ ಶುದ್ಧ ಕುಡಿಯುವ ನೀರಿನ ಘಟಕ ಯಂತ್ರಗಳನ್ನು ಅಳವಡಿಸ್ತಾರೆ. ಎಸ್ಟಿಮೇಟ್ ಏಟಿದೆ 3.5 ಲಕ್ಷ ಇದೆ. 50 ಲಕ್ಷ ಒಳಗಡೆ ಕಳಪೆ 50,000 ರೂಪಾಯಿ ಒಳಗಡೆ ಇರತಕ್ಕಂತ ಕಳಪೆ ಮಟ್ಟದ ಯಂತ್ರಗಳನ್ನು ತಂದು ಕುಂದಿರಿಸ್ತಾರೆ. ಅದಕ್ಕೆ ಬಿಲ್ ಎತ್ತುತ್ತಾರೆ. ಇವತ್ತು ಅಫಜಲ್ಪುರ್ ತಾಲೂಕಿನ ಯಾವ ಶಾಲೆಗೆ ಹೋಗಿ ನೀವು ಇದಕ್ಕೆ ಕೇಳಬಹುದು. ನಾನು ಸಾರ್ವಜನಿಕ ಮಾಧ್ಯಮದ ಮುಂದೆ ಬಿಡುಗಡೆ ಮಾಡ್ತಾ ಇದ್ದೇನೆ. ಯಾವ ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉಳಿದಿಲ್ಲ. ಇದರಲ್ಲಿ 90% ಅವ್ಯವಹಾರ ಇದೆ. 90% ಅವ್ಯವಹಾರ ಇದೆ. ಒಂದು ಮೂಲಗಳ ಪ್ರಕಾರ ಇವರೆಲ್ಲ ಸಾಕ್ಷಿ ಕೇಳ್ಬಿಡ್ತಾರೆ ನನಗೆ. ಆರೋಪ ಇವ್ರದ್ದು ಎಮ್ ಎಲ್ ಎ ಮಗನ 35%, 30 ರಿಂದ 35% ಅಂತ ಕೇಳಿದೆ. ಏನ್ ಮಾಡ್ತಾರೆ ನೀವು? ಶಿಕ್ಷಣದ ಪ್ರೇಮಿಗಳ ಅಂತ ಹೇಳ್ತೀರಿ, ಶಿಕ್ಷಣದ ಹರಿಕಾರ ಅಂತ ಹೇಳ್ತೀರಿ. ಶಾಲೆಗಳು ಬಡ ಮಕ್ಕಳಿಗೆ ಕುಡಿಲಿಕ್ಕೆ ನೀರು ಕೊಡ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ, ಆಸ್ಪತ್ರೆಯಲ್ಲಿ ಇವತ್ತು ಕುಡಿಲಿಕ್ಕೆ ನೀರು ಸಿಗಲ್ಲ, ಸ್ವಚ್ಛವಾದ ನೀರು ಸಿಗಲ್ಲ. ಈ ಕುಡಿಯೋ ನೀರಿಗೆ ಶಾಲೆಗಳ ಪರಿಸ್ಥಿತಿನೇ ನೀವು ಬಿಡ್ತಾ ಇಲ್ಲ. ಇನ್ನು ಉಳಿಕಿದ ಹಣ ಯಾಕೆ ಖರ್ಚು ಮಾಡಲಿಲ್ಲ? 8 ಕೋಟಿ 7 ಕೋಟಿ 21 ಲಕ್ಷ ಖರ್ಚಿದಿನ ಇನ್ನ ಹಣ ಉಳಿದಿಲ್ಲ, ಯಾಕೆ ಖರ್ಚು ಮಾಡಲಿಲ್ಲ? ಒಂದು ಕಡೆಗೆ ಬಂದು ಸರ್ಕಾರದಿಂದ ಬಂದ ಹಣವನ್ನ ನೀವು ದುರುಪಯೋಗ ಮಾಡ್ಕೋತೀರಿ, ಇನ್ನೊಂದು ಕಡೆಗೆ ಬಂದ ಹಣವನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೊಳ್ಳೋಕ್ಕಾಗಲ್ಲ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.